हरि ओम। नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम। हरि ओम। हरि ओम। स्वस्तिस्तु अषेढ सन्मंगलानि सन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदन पडुतरे धर्माद्यखिल पुरुषार्थ साधने भूते अद्य द्रौपद्याः आध्यात्मिक रूप विवरणारंभे सति किंचित् पूर्वकथानुवादः। हरि ओम। हरि ओम। हरि ओम। राम हरे राम राम हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ದ್ರೌಪದಿಯ ಚರಿತ್ರೆಯನ್ನು ಆಧ್ಯಾತ್ಮಿಕ ಪರಿಪ್ರೇಕ್ಷ್ಯದಲ್ಲಿ ನಾವು ಸುಮಾರು 12 ಎಪಿಸೋಡ್ಗಳಿಂದ ನಾವು ಮಾಡ್ತಾ ಇದ್ದೇವೆ. ಸ್ವಲ್ಪ ರೂಕ್ಷ ಅಂತ ಅನ್ನಿಸ್ಬೋದು, ಆದರೆ ಆಧ್ಯಾತ್ಮಿಕವಾದ ದೃಷ್ಟಿಯಲ್ಲಿ ಉಪಾಸನೆಗೆ ಅನುಕೂಲವಾಗಿರ್ತಕ್ಕಂಥ ರೀತಿಯಲ್ಲಿ ನೋಡಿದಾಗ ನಮ್ಮ ಸಾಧನೆಯ ದಾರಿಯಲ್ಲಿ ದ್ರೌಪದಿಯ ಪ್ರತಿಯೊಂದು ಸಂದರ್ಭಗಳು ಒಂದೊಂದು ಮೈಲುಗಲ್ಲು ಅಂತ ಅನಿಸ್ಕೊಳ್ತವೆ. ಹೋಸಲದ ಎಪಿಸೋಡ್ನಲ್ಲಿ ದ್ರೌಪದಿಯು ಭೀಷ್ಮಾಚಾರ್ಯಕ್ಕೆ ಕೇಳ್ತಾಳೆ, ಇಷ್ಟೆಲ್ಲ ತತ್ವಜ್ಞಾನವನ್ನು ಶರಪಂಜರದ ಮೇಲೆ ನೀವು ಉಪದೇಶ ಮಾಡಿದಂಥ ಮಹಾನ್ ಭಾವರು ಅಂದು ದುಶ್ಯಾಸನನ್ನು ನಾನು ಸಭೆಗೆ ಎಳೆದುಕೊಂಡು ಬಂದಾಗ ನಾನು ಇದೇ ಪ್ರಶ್ನೆಗಳನ್ನು ಮಾಡಿದ್ದೆ. ಒಂದು, ನನ್ನ ಗಂಡಂದಿರು ಜೀವಿತ ಇದ್ದಾಗ ನಾನು ಇನ್ನೊಬ್ಬರ ದಾಸಿ ಹೇಗಾಗ್ತೇನೆ? ಎರಡನೆಯದ್ದು, ಧರ್ಮರಾಜ ತನ್ನನ್ನು ತಾನು ಇಟ್ಟು ಸೋತ ಮೇಲೆ ಅವನಿಗೆ ಮತ್ತೆ ಪಣಕ್ಕೆ ಇಡುವ ಅಧಿಕಾರ ಉಳಿಯೋದಿಲ್ಲ. ಅದರಿಂದಾಗಿ ನನ್ನನ್ನು ಕೌರವರು ಗೆದ್ದಿದ್ದಾರೆ, ಇದು ಇನ್ವ್ಯಾಲಿಡ್. ಮೂರನೇದಾಗಿ, ನನ್ನ ಪ್ರಶ್ನೆ, ಜೂಜಾಟವೇ ಇನ್ವ್ಯಾಲಿಡ್. ಜೂಜಾಟಕ್ಕೆ ಯಾವುದೋ ವ್ಯಾಲಿಡಿಟಿ ಇಲ್ಲ. ಅಲ್ಲಿ ಗೆದ್ದದ್ದು ಸೋತದ್ದು ಸುಮ್ಮನೆ ಹೆಸರಿಗೆ ಮನೋರಂಜನೆ. ಯಾರು ಗೆದ್ದಿಲ್ಲ, ಯಾರು ಸೋತಿಲ್ಲ, ತಾವಿದ್ದಾರೆ. ಇದು ಸರಿಯಿಲ್ಲವೇ ಅಂತ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ. ಭೀಷ್ಮಾಚಾರ್ಯ ಹೇಳಿದರು, ದುರ್ಯೋಧನನ ಮನೆಯ ಅಶುದ್ಧ ಅನ್ನವನ್ನು ತಿಂದದರಿಂದಾಗಿ ನನ್ನ ಮತಿಭ್ರಷ್ಟತೆ ಆಗಿತ್ತು. ಅದಕ್ಕಾಗಿ ನನಗೆ ಸದ್ವಿಚಾರಗಳು ನನ್ನ ಮನಸ್ಸಿನಲ್ಲಿ ಎಲ್ಲ ಗೊತ್ತಿದ್ದರೂ ಕೂಡ ಆ ಕಾಲದಲ್ಲಿ ನ್ಯಾಯದ ವಿಚಾರಗಳು ನನ್ನ ಮನಸ್ಸಿಗೆ ಬರಲಿಲ್ಲ. ಇದು ದುರ್ಯೋಧನನ ಮನೆ ಅನ್ನದ ಪ್ರಭಾವ ಅಂತೇಳಿ ಭೀಷ್ಮಾಚಾರ್ಯ ಹೇಳ್ತಾರೆ. ಈ ದೃಷ್ಟಿಯಿಂದ ನೀವು ನಮ್ಮನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ನಾವು ಎಷ್ಟು ಪವಿತ್ರ ಅನ್ನ ಉಣ್ತೇವೆ ಕಲ್ಪನೆ ಮಾಡಿಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ ಸೇವನೆ ಮಾಡ್ತಕ್ಕಂಥವರು ಈ ಶ್ರೇಣಿಯಲ್ಲಿ ಬರೋದೇ ಇಲ್ಲ. ಭಗವಂತ ಅನುಗ್ರಹದಿಂದ ಬಹಳ ದೂರ ಇರ್ತಾರೆ. ಇನ್ನು ಇವುಗಳನ್ನು ತಿನ್ನದೆ ಆದರೆ ಮನೆಯಲ್ಲಿ ನೈವೇದ್ಯ ಇಲ್ಲದೆ ಊಟ ಮಾಡ್ತಕ್ಕಂಥವರು ಅವರು ಭಗವಂತನಿಂದ ಬಹಳ ದೂರ ಇರ್ತಾರೆ. ಪರಮಾತ್ಮ ತನ್ನ ಹತ್ತಿರ ಕರೆದುಕೊಳ್ಳೋದಿಲ್ಲ. ಮಡಿಯಲ್ಲಿ ಅಡುಗೆ ಮಾಡಿ ದೇವರ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂತೇಳಿ ಪರಮಾತ್ಮನಿಗೆ ವೇದಿಸಿದ ನಂತರವೇ ಅದನ್ನು ಸ್ವೀಕಾರ ಮಾಡಿದರೆ ಅದು ಪವಿತ್ರವಾಗಿರ್ತಕ್ಕಂಥ ಅನ್ನ ಇರ್ತದೆ, ಪವಿತ್ರವಾದ ಮನಸ್ಸನ್ನು ಕೊಡ್ತದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈ ವಿಚಾರವನ್ನು ಹಿಂದಿನ ಪ್ರವಚನದಲ್ಲಿ ವಿಸ್ತಾರವಾಗಿ ನೀವು ಕೇಳಿದ್ದೀರಿ. ಆದ್ದರಿಂದಾಗಿ ಇವತ್ತು ಫ್ಯಾಷನ್ ಅಂತಕೊಂಡಂತೇನು
ಬರ್ಗರು ಮತ್ತಿನ್ನೇನು ನನಗೆ ಹೆಸರು ಕೂಡ ಗೊತ್ತಿಲ್ಲ, ಅದನ್ನು ನಾವು ತಿಂತಾ ಇದ್ದರೆ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರ್ತದೆ ಕಲ್ಪನೆ ಮಾಡಿಕೊಳ್ಳಿ. ಎಲ್ಲ ವ್ಯಾಪಾರಿ ವೃತ್ತಿ ನಮ್ಮಲ್ಲಿ ಬರ್ತದೆ. ಅವರು ಅನ್ನ ಮಾರಿದ್ದಾರೆ, ಮಾರುವಲ್ಲಿ ಉದ್ದೇಶ ಏನು? ಸ್ವಲ್ಪ ಹಣ ಖರ್ಚು ಮಾಡಿ ಭಾಳ ಹಣ ಗಳಿಸಬೇಕು. ಆ ಹಣದಿಂದ ತಾನು ಸಂಸಾರಿಕವಾಗಿರ್ತಕ್ಕಂತಹ ಸುಖಗಳನ್ನು ಪಡಬೇಕು. ಅದೇ ಬುದ್ಧಿ, ಅದನ್ನು ನಾವು ತಿಂತಕ್ಕಂಥ ನಮ್ಮಲ್ಲಿ ಅದೇ ಬುದ್ಧಿ ಬರ್ತದೆ. ಇದನ್ನು ನಾವು ತಪ್ಪದೇ ಅರ್ಥ ಮಾಡಿಕೊಳ್ಬೇಕು. ಒಂದು ಪುರಾಣದಲ್ಲಿ ಈ ರೀತಿ ಕಥೆ ಬರ್ತದೆ, ಯಾವ್ದು ನನ್ನ ನೆನಪಿಗಿಲ್ಲ ಸದ್ಯಕ್ಕೆ. ಹಿಂದಿನ ಕಾಲಕ್ಕೆ ಏನಿತ್ತು, ಬೆಳಗ್ಗೆ ಪೂಜೆ ಮಾಡಿ ಮಧ್ಯಾಹ್ನ ನೈವೇದ್ಯ ದೇವಗಳನ್ನೆಲ್ಲ ಮಾಡಿ ಆನಂತರ ಆ ಊರಿನಿಂದ ಇನ್ನೊಂದು ಊರಿಗೆ ಹೋಗುವ ದಾರಿಗೆ ಬಂದು ನಿಲ್ಲಬೇಕಂತ. ಆ ದಾರಿಯಿಂದ ಬೇರೆ ಊರಿಗೆ ಹೋಗುವ ಅತಿಥಿಗಳು, ವಿಶೇಷವಾಗಿ ಬ್ರಾಹ್ಮಣರು, ಬರುವವರಿಗೆ ಕಾಯ್ದು ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಊಟಕ್ಕೆ ಹಾಕಿದ ನಂತರ ತಾನು ಊಟ ಮಾಡಬೇಕು. ಆಗಿನ ಕಾಲಕ್ಕೆ ಈಗಿನಂತೆ ಹೋಟೆಲ್ ಅವಶ್ಯಕತೆ ಇರಲಿಲ್ಲ. ಯಾವುದೋ ಅಪರಿಚಿತರು ಹೋಗಿ ನಮ್ಮ ಮನೆಗೆ ಬರ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತಕೊಂಡಿರ್ತಕ್ಕಂಥ ಸಂಪ್ರದಾಯ ಇತ್ತು. ಬಿಸಿ ಊಟ ಸಿಗ್ತಿತ್ತು, ನೈವೇದ್ಯದ ಊಟ ಸಿಗ್ತಾಯಿತ್ತು, ವೈಶ್ವದೇವದ ಊಟ ಸಿಗ್ತಾಯಿತ್ತು. ಯಾಕೆಂದರೆ ಭಗವಂತನ ನೈವೇದ್ಯ ಮಾಡದೇ ಇದ್ದರೆ ಅದು ಮಾಂಸಕ್ಕೆ ಸಮಾನ. ಇದೇ ರೀತಿಯಾಗಿ ಒಬ್ಬ ಗೃಹಸ್ಥರು ಹೋಗಿ ನಿಂತ್ಕೊಂಡಿದ್ದಾರೆ. ಸಾಯಂಕಾಲ 4 ಗಂಟೆಗೆ ಒಬ್ಬ ಬ್ರಾಹ್ಮಣ ಬರೋದು ಕಾಣಿಸುತ್ತು. ಅವನು ಪಾಪ ಎಲ್ಲೋ ಮಳೆಯಲ್ಲಿ ಸಿಕ್ಕು ದಣಿದು, ಹುಷಪ್ಪ ಏನಾದರೂ ಒಂದು 2 ತುತ್ತು ಸಿಕ್ಕಿತ್ತೇನು ಅಂತಿಕೊಳ್ಳು ಅಂತೇಳಿ ಸುಮಾರು 3:30-4 ಗಂಟೆಗೆ ಗೃಹಸ್ಥ ಅವನನ್ನು ಮನೆಗೆ ಕರ್ಕೊಂಡು ಹೋದ. ಸ್ನಾನ ಪೂಜೆ ನೈವೇದ್ಯ ಎಲ್ಲ ಆದಮೇಲೆ ಅತಿಥಿ ಊಟಕ್ಕೆ ಕೂತ್ಕೊಳ್ತಾನೆ. ಅತಿಥಿ ದೇವೋಭವ, ಅವನಲ್ಲಿ ಭಗವಂತನನ್ನು ಕಾಣಬೇಕು ಅಂತೇಳಿ ಮನೆಯವರು ಒಳ್ಳೆ ತಟ್ಟೆಯನ್ನು ಊಟಕ್ಕೆ ಹಾಕಿ ತಮಗೆ ಥಾಲಿ ಬೆಳ್ಳಿದನ್ನು ಕೊಟ್ಟು ಬಟ್ಲ ಎಲ್ಲ ಬೆಳ್ಳಿದನ್ನೇ ಕೊಟ್ಟಿದ್ದಾರೆ. ಹಿಂದಿನ ಕಾಲಕ್ಕೆ ಹಬ್ಬಕ್ಕೋಸ್ಕರ 1-5-6 ತಟ್ಟೆಗಳು, ತಮಗೆ ಥಾಲಿ ಬಟ್ಟೆ ಎಲ್ಲ ಸ್ಟಾಕ್ ಇರ್ತಾಯಿತ್ತು ಬೆಳ್ಳಿಯದು. ಈಗ ಸ್ಟೀಲಿಂದ ಇದ್ರೆ ಹೆಚ್ಚು. ಊಟ ಮಾಡುವಷ್ಟರಲ್ಲಿ ರಾತ್ರಿ ಸಾಯಂಕಾಲ 7 ಗಂಟೆ ಆಯಿತು. ಮಳೆಗಾಲ. ಯಜಮಾನ ಹೇಳಿದ, ಆಚಾರ್ಯ ಈ ಊರಿನಿಂದ ನೀವು ಇನ್ನೊಂದು ಹೋಗೋಕ್ಕೆ ಮಧ್ಯದಲ್ಲಿ ಕಾಡು ಬರ್ತದೆ, ಜೋರಾಗಿ ಮಳೆ ಬೀಳ್ತಾ ಇದೆ, ತೆಗೆಸ್ಕೊಂಡು ಹೋಗ್ಬೇಕಾಗ್ತದೆ, ಯಾವುದಾದ್ರೂ ಕ್ರೂರ ಮೃಗಗಳು ನಿಮ್ಮನ್ನು ತಿನ್ಬಹುದು. ಹಾಗಾಗಿ ರಾತ್ರಿಯಲ್ಲೇ ಮಲ್ಕೊಳ್ಳಿ, ಬೆಳಗ್ಗೆ ಬೇಗ ಇನ್ನೊಂದೂರಿಗೆ ಹೋಗ್ಬೋದು, ಇಲ್ಲ ಊಟ ಮಾಡಿ ಹೋಗ್ಬೋದು. ಅಂದು ರಾತ್ರಿ ಆ ಬ್ರಾಹ್ಮಣನಿಗೆ ಮಧ್ಯದಲ್ಲಿ ಎಚ್ಚರ ಆಯಿತು. ಮನೆಯವರೆಲ್ಲ ಮಲ್ಕೊಂಡಿದ್ದಾರೆ. ತನಗೆ ಊಟಕ್ಕೆ ಹಾಕಿದ ಆ ಬೆಳ್ಳಿ ತಟ್ಟೆ, ತಂಗಿ ಥಾಲಿ ಬಟ್ಟಲು ತೊಳೆದು ಇಟ್ಟಿದ್ದಾರೆ. ಆಗಿನ ಕಾಲದಲ್ಲೆಲ್ಲ ಈಗಿನಂತೆ ಕಪಾಟಿ ಇರ್ತಿದ್ದಿಲ್ಲ. ಎಲ್ಲ ಒಂದು ಕಡೆಗೆ ಅಲ್ಲೇ ಒಂದು ಬಟ್ಟೆಯಲ್ಲಿ ಹಾಕಿಡ್ತಾಯಿದ್ದು.
ರಾತ್ರಿ ಮನೆಯವರ ಊಟ ವಿಳಂಬ ಆದ್ದದರಿಂದಾಗಿ ಅದನ್ನು ತೊಳೆದು ಅಲ್ಲೇ ಇಟ್ಟಿದ್ದರು. ಅದನ್ನು ನೋಡಿ ಅವನ ಮನಸ್ಸಿನಲ್ಲಿ ಹುಟ್ಟಿತು, ಎಲ್ಲರೂ ಮಲ್ಕೊಂಡಿದ್ದಾರೆ, ಇಂಥ ಬೆಳ್ಳಿ ತಾಟು, ತಮಗೆ ತಾಲಿ, ಬಟ್ಲು, ಇಷ್ಟೆಲ್ಲ ನಾನು ತೊಗೊಂಡೋಗ್ಬಿಟ್ರೆ ಎಷ್ಟೋ ದಿವಸ ನಾನು ಬೇರೆ ಮನೆಯವ್ರ ಊಟಕ್ಕೆ ಹೋಗೋ ಅವಶ್ಯಕತೆ ಬೀಳೋದಿಲ್ಲ ಅಂತ ಹೇಳಿ ತನ್ನ ಚೀಲದ, ಅದಕ್ಕೆ ಹಸಿಬೆ ಅಂತ ಕರಿತಾ ಇದ್ದರು, ತನ್ನ ಹಸಿಬಿಯಲ್ಲಿ ಆ ತೋಟ ಬಟ್ಲ ಹಾಕ್ಕೊಂಡು ಮಧ್ಯರಾತ್ರಿ 2:02 ಎಚ್ಚರಾಗಿತ್ತು. ಸಾವಕಾಶವಾಗಿ ಬಾಗಿಲ ತೆಗೆದು ಆ ಊರಿನವರು ತನ್ನನ್ನು ಹಿಂಬಾಲಿಸಬಾರದು ಅಂತ ಹೇಳಿ ಬೆಳಗ್ಗೆ 2:30 ಓಡಲಿಕ್ಕೆ ಪ್ರಾರಂಭ ಮಾಡಿದವನು ಓಡ್ತಾನೇ ಇದ್ದಾನೆ. ಮಧ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿಲ್ಲ. ಅವರಿಂದ ಅತ್ಯಂತ ದೂರ ಹೋದರೆ ಸಾಯಿತು. ಒಂದು ಸ್ಥಿತಿ. ಮಧ್ಯಾಹ್ನ 3-4 ಗಂಟೆವರೆಗೂ ಓಡಿದ. ಉಂಡ ಅನ್ನ ಏನಾಯಿತು ಯಾರಿಗೂ ಗೊತ್ತು. ಎಲ್ಲ ವಾಂತಿ ಆಯಿತು. ಹೋಗಿ ಮುಖ ತೊಳ್ಕೊಂಡು ಮುಖ ಒರೆಸ್ಕೊಂಡ. ಆಗ ಅವನಿಗೆ ಅನಿಸ್ತು, ಅಯ್ಯೋ ಎಂಥ ದೊಡ್ಡ ತಪ್ಪು ಮಾಡಿದೆ ನಾನು. ಈ ತಪ್ಪು ನಾನು ಮಾಡಬಾರ್ದಾಗಿತ್ತು. ಯಾಕೆಂತಂದರೆ ಇನ್ಮೇಲೆ ಯಾರೂ ಕೂಡ ಬಂದು ಬ್ರಾಹ್ಮಣರು ಬೆಳ್ಳಿ ತಟ್ಟೆ ಗಿಟ್ಟಿ ತೊಗೊಂಡು ಹೋಗ್ತಾರೆ ಅಂತೇಳಿ ಬ್ರಾಹ್ಮಣ ಊಟಕ್ಕೆ ಮನೆಗೆ ಊಟಕ್ಕೆ ಕರೆಯೋದಿಲ್ಲ. ಕರೆದ್ರು ಅವರಿಗೆ ಬೆಳ್ಳಿ ತಟ್ಟೆ ತಮಗೆ ಯಾವುದೂ ಇಲ್ಲ, ಸಾದಾ ಎಲೆಯಲ್ಲಿ ಊಟ ಹಾಕಿ ಕಳಿಸ್ಬಿಡ್ತಾರೆ. ಯಾಕೆ? ಯಾರೂ ಬ್ರಾಹ್ಮಣರ ಮೇಲೆ ವಿಶ್ವಾಸ ಇಡೋದಿಲ್ಲ. ನನ್ನ ಒಬ್ಬನ ತಪ್ಪಿನಿಂದಾಗಿ ಸಂಪೂರ್ಣ ಬ್ರಾಹ್ಮಣ ಜಾತಿಗೇನೆ ಕೆಟ್ಟ ಹೆಸರು ಬರ್ತದಲ್ಲ. ಎಂಥ ತಪ್ಪು ಮಾಡಿದೆ ನಾನು. ಇಲ್ಲ, ಅವ್ರು ಹೋಗಿ ತಿರುಗಿ ವಾಪಸ್ ಕೊಡಬೇಕು. ತಿರುಗಿ ಬಂದು ಯಜಮಾನ್ ಕರೆದು, ನಿಮ್ಮ ಮನೆಯಿಂದ ಕಳ್ತನ ಮಾಡ್ಕೊಂಡು ಹೋಗಿದ್ದೆ, ಎಲ್ಲ ವಾಪಸ್ ತೊಗೊಂಡ್ಬಿಟ್ರೆ. ಯಜಮಾನ ಸುಮ್ಮನೆ ದೇಶ ಅವರಕ್ಕೇನು ಹೇಳ್ದ, ಏನಿಲ್ಲರಿ ನೀವು ತೊಗೊಂಡೋಗಿದ್ದೆ, ನಾನು ಕೃಷ್ಣಾರ್ಪಣ ಅಂದ್ಬಿಟ್ಟಿದ್ದೆ. ನೀವು ಕೃಷ್ಣಾರ್ಪಣ ಅನ್ನೋದು ಬೇರೆ, ಸಂಕಲ್ಪ ಮಾಡಿ ದಾನ ಕೊಡೋದು ಬೇರೆ. ಆಯ್ತಾಯ್ತು, ಒಳ್ಳೇದಾಯ್ತು ಬ್ರಾಹ್ಮಣರೇ. ಹೇಳಿದೆ, ನಾನು ಎಂದೂ ನನ್ನ ಜೀವನದಾಗ ಕಳ್ತನ ಮಾಡಿದ್ದಿಲ್ಲ. ನಿಮ್ಮ ಮನೆಯಲ್ಲಿ ಕಳ್ತನ ಮಾಡಬೇಕು ಅಂತ ಬುದ್ಧಿ ಯಾಕೆ ಬಂತು ಗೊತ್ತಾಗಲಿಲ್ಲ. ನಂದೊಂದು ಕ್ಲಾರಿಫಿಕೇಷನ್ ಇದೆ, ಹೇಳ್ತೀರಾ? ಕೇಳ್ತೇವೆ. ನಿನ್ನೆ ನೀವು ನನಗೇನು ಊಟಕ್ಕೆ ಹಾಕಿದ್ರಿ, ಆ ಪದಾರ್ಥಗಳು ಅದನ್ನು ಸರಿಯಾಗಿ ಹಣ ಕೊಟ್ಟು ಕೊಂಡು ತಂದಿದ್ರು ಅಥವಾ ಮತ್ತೇನಾರು ಪುಕ್ಕಟೆಯಿಂದ ಬಂದಿತ್ತು? ಯಜಮಾನ ಹೇಳಿದ, ಇಲ್ಲ ರೀ ಆಚಾರ್ಯರೇ, ನೀವು ಮೀಸಲೆಲ್ಲ ಇರಬೇಕು ಅಂತೇಳಿ ಬೇರೆಯವ್ರದ್ದು ಎಂಜಲ್ ನಡಿಬೇಡೋದಿಲ್ಲ ಅಂತೇಳಿ ಊಟದ ಪ್ರತಿಯೊಂದು ಪದಾರ್ಥ ನಾನು ಅಂಗಡಿಯಿಂದ ತರಿಸಿದ್ದೆ. ಶ್ಯಾಮಣ್ಣ ಬಾಯಿಲೆ ಅಂತ ನನ್ನ ಸೇವಕರನ್ನು ಯಜಮಾನ್ ಕರೆದ. ನೋಡೋ, ನಿನ್ನೆ ನಾನು ಹಣ ಕೊಟ್ಟು ಸರಿಯಾಗಿ ಅಂಗಡಿಯವ್ರಿಗೆ ಹಣ ಕೊಟ್ಟು ಪದಾರ್ಥ ತಂದಿದೆಯಲ್ಲೋ? ಆ ಕಾಲಕ್ಕೆ ಅವನು ಮೊದಲು ಅಂತಂದ. ನಿಜ ಹೇಳು ಅಂತಂದಾಗ ಹೇಳಿಬಿಟ್ಟ, ಇಲ್ಲ, ನಾನು ಸಾಮಾನು ತರಲಿಕ್ಕೆ ಹೋದಾಗ ಆ ಅಂಗಡಿಯ ಮಾಲೀಕ ಬೇರೆ ಊರಿಗೆ ಹೋಗಿದ್ದ, ತನ್ನ ಮೊಮ್ಮಗನನ್ನು ಕುಡಿಸಿದ್ದು ಹೋಗಿದ್ದ. ಆ ಮೊಮ್ಮಗನಿಗೆ ನಾನು ಸ್ವಲ್ಪ ಹೋಗಿ ಆ ಸಾಮಾನು ತೊಗೊಂಡ್ಬರೋ ಅಂತ ಬೇರೆ ಕಡೆಗೆ ಕಳಿಸಿ
ನಿನ್ನೆ ನಾನು ತಂದೆಲ್ಲ ಅಕ್ಕಿ ಬೇಳೆ ಬೆಲ್ಲ ಪ್ರತಿಯೊಂದು ಪದಾರ್ಥ ನಾನು ಕಳ್ಳತನ ಮಾಡಿ ತಂದದ್ದಿತ್ತು ಅಂತ ತಿಳ್ಕೊಂಡು ಹೇಳಿದೆ. ಆಗ ಈ ಬ್ರಾಹ್ಮಣ ಹೇಳ್ತಾನೆ, ನೋಡಿ ಅದಕ್ಕೋಸ್ಕರವೇ ಕಳ್ಳತನದ ಹಣ್ಣದಿಂದ ಮಾಡಿದ ಅನ್ನದ ಉಂಡದ್ರಿಂದಾಗಿ ನನಗೆ ಕಳ್ಳತನ ಮಾಡಬೇಕು ಅಂತ ಭಾವನೆ ಬಂತು. ಆದ್ದರಿಂದಾಗಿ ಅನ್ನ ಪವಿತ್ರ ಇದೆ ಇಲ್ಲೋ ಅಂತೇಳಿ ಪರೀಕ್ಷಿಸಿಯೇ ತಿನ್ನಬೇಕು. ಅವರು ಯೋಗ್ಯರಿದ್ದಾರೋ ಇಲ್ಲವೋ ಅಥವಾ ಅವ್ರು ಮೋಸ ಮಾಡೋದಿಲ್ವೋ ಇಲ್ವೋ ಇತ್ಯಾದಿಗಳು ಇಲ್ಲ. ಅನ್ನ ಸೂಕ್ತಾದಿಗಳು ಗಾಯತ್ರಿ ಜಪಾದಿಗಳನ್ನು ಮಾಡಿ ಪ್ರಾಯಶ್ಚಿತ್ತ ಆದರೂ ಮಾಡಿಕೊಳ್ಬೇಕು. ಆದಷ್ಟು ಪರಾನ್ನವನ್ನು ತೆಗೆದು ಪ್ರಯತ್ನ ಮಾಡಬಾರ್ದು. ಅವನು ಹೊರಟೋಗ್ಬಿಡ್ತಾನೆ. ಇವತ್ತು ನಾವು ಆತ್ಮಪರೀಕ್ಷಣೆಯನ್ನು ಮಾಡಿಕೊಳ್ಬೇಕು. ದೇವರಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ, ಪ್ರವಚನಕ್ಕೆ ಹೋಗ್ತೇವೆ, ಕೇಳ್ತೇವೆ, ಪಾಠ ಕೇಳ್ತೇವೆ, ಎಲ್ಲ ಸರಿ. ನಾವು ಊಟ ಮಾಡುವ ಅನ್ನ ಇದು ಎಷ್ಟು ಪವಿತ್ರವಾಗಿದೆ? ದೇವರ ನೈವೇದ್ಯ ಆಗಿದೆಯಾ? ವೈಶ್ವದೇವ ಆಗಿದೆಯಾ? ಹಾಗಿದ್ರೆ ಅನ್ನದ ದೋಷ ಹೊರಟೋಗ್ತಿರ್ತದೆ. ಆಗ ನಿಶ್ಚಿಂತೆಯಾಗಿ ಊಟವನ್ನು ಮಾಡ್ಬೋದು. ದ್ರೌಪದಿ ಜಗತ್ತಕ್ಕೆ ಕಲಿಸಿಕೊಟ್ಟಿದ್ದಾಳೆ ಭೀಷ್ಮಾಚಾರ್ಯ ಮುಖಾಂತರ. ಶಾಸ್ತ್ರದ ಜ್ಞಾನ ಬೇಕು, ಆಗ ನಿಮ್ಮ ಅನ್ನ ಪವಿತ್ರವಾಗಿರಬೇಕು. ನಾವೆಲ್ಲ ನಮ್ಮ ಗುರುಗಳ ಪ್ರಶ್ನೆ ಮಾಡ್ತಾಯಿದ್ದೆವು. ಜನ ಎಲ್ಲ ಹೊರಗಿನ ತಂದು ಬೇಕಾಡ್ ತಿಂತಾರೆ. ಚೌಪಾಟಿಗೆ ಹೋದರೆ ಬೇಳ್ಪುರಿ ಎಲ್ಲ ತಿಂತಾರೆ. ನಮ್ಮ ಮಾತ್ರ ಯಾಕೆ ಬೇಡ ಅಂತೀರಿ? ಅವರು ಒಂದೇ ಮಾತನ್ನು ನಮಗೆ ಹೇಳಿದರು. ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ, ವ್ಯಾಸರಾಯರ, ರಘುತ್ತಮರ ಗ್ರಂಥಗಳು, ರಾಯರ ಗ್ರಂಥಗಳು ನಿಮಗೆ ಅರ್ಥ ಆಗಬೇಕಾಗಿದ್ದರೆ ನೀವು ಹೊರಗಿನ ಪದಾರ್ಥ ತಿನ್ನಬೇಡಿ. ಇಲ್ಲ ಇವು ಬೇಡ ಅಂತ ತಿಳ್ಕೊಂಡಂತಂದ್ರೆ ಏನು ಬೇಕಾದ್ರು ಮಾಡಿಕೊಡ್ರಿ ಅಂತೇಳಿ. ಹೌದು, ದ್ರೌಪದಿ ಸರ್ವವಿದ್ಯಾ, ಸಕಲ ಶಾಸ್ತ್ರದ ಸಕಲ ಜನ್ಯ ಜ್ಞಾನ ರೂಪದಲ್ಲಿರ್ತಕ್ಕಂಥವಳು. ಅವಳು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ನಾನು ನಿಮಗೆ ಬೇಕು ಅಂತಿದ್ದರೆ, ಪ್ಯೂರ್ ನಾಲೆಜ್ ಇದು ದ್ರೌಪದಿ, ಸರಿಯಾಗಿರ್ತಕ್ಕಂಥ ತತ್ವಜ್ಞಾನ ನಿಮಗೆ ಬೇಕು ಅಂತ ತಿಳ್ಕೊಂಡು ಅಂತಿದ್ದರೆ ನಿಮ್ಮ ಆಹಾರವನ್ನು ಪವಿತ್ರ ಮಾಡಿಕೊಳ್ಳಿ ಅನ್ನುವ ಸಂದೇಶವನ್ನು ದ್ರೌಪದಿ ನಮಗೆ ಕೊಟ್ಟಿದ್ದಾಳೆ. ಇದಾದ ನಂತರ ಧರ್ಮರಾಜನ ಸಮಾಧಾನವಾಗಿದೆ, ತಿರುಗಿ ಬಂದಿದ್ದಾನೆ, ರಾಜನಾಗಿದ್ದಾನೆ. ಆನಂತರ ಫೈನಾನ್ಸ್ ಮತ್ತು ರಾಜ್ಯ ರಕ್ಷಣೆ, ಆಂತರಿಕ ರಾಜ್ಯ ರಕ್ಷಣೆ ಅಂತ ತಿಳ್ಕೊಳ್ಳೋದು NCC. ಈ ಜವಾಬ್ದಾರಿಯನ್ನು ಭೀಮಸೇನರು ತೆಗೆದುಕೊಂಡಿದ್ದಾರೆ. ನಂತರ ಫೈನಾನ್ಸ್ ದ್ರೌಪದಿ ತೆಗೆದುಕೊಳ್ತಾಳೆ. ಸಂಪೂರ್ಣ ರಾಜ್ಯದ ಒಂದು ಹಣಕಾಸಿನ ವ್ಯವಹಾರ ದ್ರೌಪದಿ ನೋಡಿಕೊಳ್ತಾ ಇದ್ಲು. ಫಾರಿನ್ ಮಿನಿಸ್ಟರ್ ಆಗಿದ್ದಾನೆ, ಪರರಾಷ್ಟ್ರ ಮಂತ್ರಿ ಆಗಿದ್ದಾನೆ. ನಕುಲ ಈ ಸಂಪೂರ್ಣ ಎನಿಮಲ್ ಸಂಬಂಧಿ ಆಗಿರ್ತಕ್ಕಂಥ ಮಿನಿಸ್ಟರ್ ಆಗಿದ್ದಾನೆ. ಸಹದೇವ ಜನ ಬಾಡಿಗಾರ್ಡ್ ಆಗಿದ್ದಾನೆ. ಈ ಹಂಚಿಕೊಂಡಿದ್ದಾರೆ. ಈ ಹಂಚಿಕೊಂಡಿರ್ತಕ್ಕಂಥ ಕಾರ್ಯವನ್ನು ಬಹಳ ಸುರಳಿತವಾಗಿ ನಡೆಸ್ತಾ ಇದ್ದಾರೆ. ಈಗ ದ್ರೌಪದಿ ಮಹಾಭಾರತ ಯುದ್ಧದ ನಂತರ ಕೇವಲ ಭೀಮನ ಪತ್ನಿಯಾಗಿ ಅವನ ಮನೆಯಲ್ಲಿದ್ದಾಳೆ.
ಉಳಿದವರು ದ್ರೌಪದಿ ಹತ್ರ ಬರ್ತಿರಲಿಲ್ಲ. ಈಗ ಅವಳು ಪಂಚಪತಿಯ ಪತ್ನಿ ಆಗಿರಲಿಲ್ಲ, ಏಕಪತಿಯ ಪತ್ನಿ ಆಗಿದ್ಲು. ಏಕಪತ್ನಿ ಅಲ್ಲ, ಪತ್ನಿಯರಲ್ಲಿ ದ್ರೌಪದಿ ಪ್ರಮುಖಳಾಗಿರ್ತಕ್ಕಂಥ ಪತ್ನಿಯಾಗಿದ್ಲು. ಉಳಿದವರೆಲ್ಲರೂ ದ್ರೌಪದಿಯಿಂದ ದೂರನೇ ಇದ್ದರು. ಯಾವಾಗ ಪಣದಲ್ಲಿ ದ್ರೌಪದಿಯನ್ನಿಟ್ಟು ಧರ್ಮರಾಜ ಸೋತು ಹೋದ, ಅವತ್ತಿನಿಂದ ಅವರು ಇನ್ಫೀರಿಯೇಟ್ ಕಾಂಪ್ಲೆಕ್ಸ್ ಎಷ್ಟು ಬರ್ತಾ ಇತ್ತು ಅಂತ ತಿಳ್ಕೊಂಡಂತಂದರೆ, ಮಧ್ಯದಲ್ಲಿ ಸ್ವಲ್ಪ ಆಕಳಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದೆಯಲ್ಲ, ಹೌದು, ಸ್ವಲ್ಪ ಬೇರೆ ಕೆಲಸದಿಂದಾಗಿ ನಿದ್ದೆ ಆಗಿರದೇ ಇದ್ದರೂ ಕೂಡ ಈ ಪ್ರವಚನ ತಪ್ಪಬಾರದು ಅಂತ ನಾನು ಬಂದು ಕೂತ್ಕೊಂಡಿದ್ದೇನೆ. ಅದನ್ನು ಆಕಳಕ್ಕೆ ಇಗ್ನೋರ್ ಮಾಡಿಬಿಡಿ. ದ್ರೌಪದಿ ಕೇವಲ ಭೀಮನ ಹೆಂಡತಿಯಾಗಿದ್ದಾಳೆ. ಯಾಕೆ? ಯಾವಾಗ ಧರ್ಮರಾಜ ದ್ರೌಪದಿಯನ್ನು ಪಣಕ್ಕೆ ಇಟ್ಟು ಸೋತ, ಇದೆಲ್ಲ ಘಟನೆ ನಡೀತು, ಅವತ್ತಿನಿಂದ ಅವನು ದ್ರೌಪದಿ ಹತ್ತಿರ ಬರಲೇ ಇಲ್ಲ. ದ್ರೌಪದಿಗೆ ಹೇಳ್ದ, ನಿನ್ನನ್ನು ಪತ್ನಿಯಾಗಿ ಸ್ವೀಕರಿಸುವ ಸಾಹಸ ಧೈರ್ಯ ನನ್ನಲ್ಲಿಲ್ಲ. ನಾನು ನಿನಗೆ ಒಳ್ಳೆಯ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪತಿಯಾಗಿರಬೇಕಾಗಿತ್ತು, ಪತಿಯಿಂದ ಸಂರಕ್ಷಕನಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ನಾನು ಪತನ ಹೊಂದದೆ ನಿನ್ನನ್ನು ಪತನಕ್ಕೆ ಹಾಕದೆ ಇದ್ರೆ ನಾನು ಪತಿಯನ್ನು ತಿಳಿಸ್ಕೊಳ್ತಾ ಇದ್ದೆ. ನನ್ನನ್ನು ನಾನು ಪಣಕ್ಕಿಟ್ಟು ಸೋತೆ, ನಿನ್ನನ್ನು ಸೋತೆ ಅಂತ ತಿಳ್ಕೊಂಡಂತ ಅನ್ನೋ ಭಾವನೆಯಿಂದ ಧರ್ಮರಾಜ ದೂರ ಇದ್ಬಿಟ್ಟಿದ್ದ. ಯಾವಾಗ ಅರ್ಜುನ ಸುಭದ್ರೆಯನ್ನು ಮದುವೆ ಆಗ್ತಾನೆ, ಅವತ್ತಿನಿಂದ ಅವನು ದ್ರೌಪದಿ ಹತ್ರ ಬರ್ತಾ ಇರಲಿಲ್ಲ. ಅತ್ತಿಗೆ ಅಂತನ್ನೋ ದೃಷ್ಟಿಯಲ್ಲಿ ಅವಳ ಜೊತೆ ವ್ಯವಹಾರ ಮಾಡ್ತಾ ಇದ್ದ. ನಕುಲ ಸಹದೇವರಂತೂ ಮೊದಲಿಂದಲೂ ಸಂಕೋಚ, ಅವರ ಹತ್ರ ಪತಿ ಅಂತಕೊಂಡಂತನ್ನೋ ರೀತಿಯಿಂದ ಇರಬೇಕು ಅಂತಕೊಂಡಂತನ್ನೋದು ಭಾಳ ಸಂಕೋಚದಿಂದ ಇರ್ತಾಯಿದ್ರು. ಆನಂತರ ಅವರಿಗೆ ಮದುವೆ ಆಯಿತು. ಅವತ್ತಿನಿಂದ ಅವರು ದ್ರೌಪದಿಯನ್ನು ಅತ್ತಿಗೆ ಅಂತ ನೋಡ್ತಾ ಇದ್ದರು. ಈಗಂತೂ ಯುದ್ಧ ಮುಗಿದ ಮೇಲೆ ದ್ರೌಪದಿ ಕೇವಲ ಭೀಮನ ಪತ್ನಿಯಾಗಿದ್ಲು. ಕೃಷ್ಣಾಶ್ಚ ಪಾರ್ಥಾನ್ ಚತುರೋ ವಿಹಾಯ ಸುವ್ಯಕ್ತ ಸಾರಸ್ವತ ಶುದ್ಧ ಭಾವ ರರಾಜ ರಾಜಾವರಜೇನ ನಿತ್ಯಂ ಅನನ್ಯ ಯೋಗೇನ ಶಿಖೇವ ಧನ್ಯೆ. ಭೀಮಸೇನ ಒಂದು ಉರಿಯುವ ಬೆಂಕಿಯಾಗಿದ್ದರೆ ಆ ಬೆಂಕಿಯ ನಾಲಿಗೆ ದ್ರೌಪದಿಯಾಗಿದ್ಲು. ಹೀಗೆ ಭಾರತೀಯ ದೇವಿ ಅವನ ಜೊತೆಗೇನೆ ಇರ್ತಾ ಇದ್ಲು. ಪ್ರೀತ್ಯೈವ ವಿಜ್ಞಾನ ಯೋಜಾನ್ಯ ಪಾರ್ಥೈ ಸಂವಾದತಃ ಪರಿಹೃತಾ ಗತ ಭಾವಿ ಕಾಲೇ ಅಪಿ ಸ್ವಕೀಯಂ ಪತಿಮೇವ ಭೀಮಂ ಅವಾಪ್ಯ ಸಹ ಪರ್ಯಚರತ್ ಮೃದೈವ. ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ. ದ್ರೌಪದಿಗೆ ಧರ್ಮರಾಜ, ಅರ್ಜುನ, ನಕುಲ ಸಹದೇವರು ಹೇಳ್ತಾರೆ, ನಾವು ನಿನ್ನ ಪತಿಯಂದ್ರಾಗಲಿಕ್ಕೆ ಯೋಗ್ಯರಲ್ಲ. ಆ ಯೋಗ್ಯತೆ ಕೇವಲ ಭೀಮನ ಮೇಲೆ ಮಾತ್ರ ಇದೆ. ಯಾಕೆ? ಯಾವ ಭೀಮ
ದ್ರೌಪದಿಯನ್ನು ತಂದಾಗ ಅವನೊಬ್ಬನೇ ಎದ್ದು ಹೇಳ್ತಾನೆ, ನಿಮ್ಮಿಬ್ಬರ ನಿನ್ನ ಎದೆಯನ್ನು ಸೀಳ್ತೇನೆ, ನಿನ್ನ ತೊಡೆಯನ್ನು ಹೊಡಿತೇನೆ ಅಂತ ಹೇಳ್ಕೊಂಡು ಅಂತ ಹೇಳಿ. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ನಾಯಕಿ ದ್ರೌಪದಿ, ಅವಳ ಪತಿ ಕೇವಲ ಭೀಮನಾಗಲಿಕ್ಕೆ ಮಾತ್ರ ಯೋಗ್ಯ ಅಂತ ತಿಳ್ಕೊಂಡು ಅಂತೇಳಿ ಅವರೇ ಬಂದು ಹೇಳಿ, ನಿನ್ನ ಜೊತೆಗೆ ನಾನು ಪತಿಯಂತೆ ಇರಲಿಕ್ಕೆ ಆಗೋದಿಲ್ಲ, ಅಷ್ಟು ಯೋಗ್ಯತೆ ನಮ್ಮಲ್ಲಿಲ್ಲ, ಭೀಮನ ಜೊತೆಗೆ ಇದ್ಬಿಡು ಅಂತ ತಿಳ್ಕೊಂಡು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹೌದು, ಬ್ರಹ್ಮದೇವರ 3 ವರ ನೀವು ಮನುಷ್ಯರಾಗಿರಿ ಅಂತ ತಿಳ್ಕೊಂಡು ಅಂತೇಳಿ, ಇದು ಒಂದು ಮೊದಲೇ ವರ, ಇದು ಪ್ರತ್ಯೇಕ ವರ. 2ನೇ ಸಲ ಹೋದಾಗ ಬ್ರಹ್ಮದೇವರ ಹತ್ರ ಮೋಸ ಮಾಡಲಿಕ್ಕೆ ಹೋದಾಗ 3 ಜನ್ಮ ನೀವು ಹುಟ್ಟಿ ಬರ್ರಿ, ಪರಪುರುಷನ ಜೊತೆಗಿರಿ ಅಂತ ತಿಳ್ಕೊಂಡು ಅಂತ ಹೇಳಿ. ಮೊದಲನೇದಲ್ಲಿ ಶಿವಕನ್ಯೆ ಆದಾಗ ಆಗ ಅವಳು ಋಷಿಯ ಜೊತೆಯಲ್ಲಿ ಪತ್ನಿಯಾಗಿ ಆದರೆ ಅವರಲ್ಲಿಯೂ ಕೂಡ ಭೀಮಸೇನ ವಾಯುದೇವರ ಸನ್ನಿಧಾನ ಇರೋದರಿಂದ ಅವಳಿಗೆ ದೋಷ ಬರಲಿಲ್ಲ. ಹೀಗೆ ದ್ರೌಪದಿ ಎಲ್ಲ ರೀತಿಯಿಂದಲೂ ಪವಿತ್ರಳಾಗಿದ್ದರಿಂದಾಗಿ ಭೀಮನ ಜೊತೆಗೆ ಮಾತ್ರ ಇದ್ದಾಳೆ. ಇಲ್ಲಿ ತತ್ವಜ್ಞಾನ ಏನು ತಿಳಿಸ್ಕೊಡ್ತಾರೆ ಅಂತಕೊಂಡಂತಂದರೆ, ವೇದಗಳನ್ನು, ನಮ್ಮ ಆದಿ ಕಾಲದಿಂದ ಬಂದಿರತಕ್ಕಂಥ ವೇದಗಳು, ಆ ವೇದಗಳಿಗೆ ನಿರ್ಣಾಯಕವಾಗಿರ್ತಕ್ಕಂಥ ಗ್ರಂಥ ಬ್ರಹ್ಮಸೂತ್ರ ಮಾತ್ರ. ಬ್ರಹ್ಮಸೂತ್ರದ ಸ್ಥಾನೀಯನಾಗಿರ್ತಕ್ಕಂಥ ಭೀಮಸೇನ, ಅವನೇ ಅವಳಿಗೆ ನಿಜವಾದ ಪತಿ. ಉಳಿದವರೆಲ್ಲರೂ ಕೂಡ ದ್ರೌಪದಿಗಿಂತಲೂ ಕಡಿಮೆ ಗಂಡಂದರಾಗಿದ್ದರೂ ಕೂಡ ಯೋಗ್ಯತೆಯಲ್ಲಿ ಕಡಿಮೆ ಆಗಿತ್ತು. ಆದರೆ ಅವರಲ್ಲಿ ಭಾರತೀ ದೇವಿ ಸನ್ನಿಧಾನ ಇರೋದರಿಂದ ಅವ್ರಿಗೆ ಅನಾನುಕೂಲ ಆಗಲಿಲ್ಲ. 2ನೇ ಜನ್ಮದಲ್ಲಿ ಇಂದ್ರಸೇನ ಆಗ್ತಾಳೆ, ಆವಾಗ ಮದುವೆ ಆಗೋದಿಲ್ಲ. 3ನೇ ಜನ್ಮದಲ್ಲಿ ದ್ರೌಪದಿ ಆಗ್ತಾಳೆ, 5 ಜನ ಸೇರಿಕೊಂಡು. ಆಗ ದ್ರೌಪದಿಯಲ್ಲಿದ್ದಾಗ ಆ ಎಲ್ಲರೂ ದ್ರೌಪದಿಯ ಜೊತೆಯಲ್ಲಿರ್ತಕ್ಕಂಥ ಉಮಾ, ಶಚಿ, ಶ್ಯಾಮಲಾ, ಉಷಾ ಅವರೆಲ್ಲ ದ್ರೌಪದಿ ಶರೀರವನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರವೇ ಬ್ರಹ್ಮಸೂತ್ರಕ್ಕೆ ತತ್ವಜ್ಞಾನದ ಕ್ಷೇತ್ರದಲ್ಲಿ ಏನು ಸ್ಥಾನ ಇದೆ, ವೇದಗಳ ಅರ್ಥ ನಿರ್ಣಯ ಮಾಡುವ ವೇದಾರ್ಥ ನಿರ್ಣಯಕ್ಕೆ ಬಂದಿರತಕ್ಕಂಥ ಬ್ರಹ್ಮಸೂತ್ರಗಳ ಮೇಲೆ ಶ್ರೀಮದಾಚಾರ್ಯರು 4 ಗ್ರಂಥಗಳನ್ನು ಬರೆದರು. ಆ ಗ್ರಂಥಗಳ ಮೇಲೆ ಟೀಕಾಕೃತ್ಪಾದರು ವ್ಯಾಖ್ಯಾನ ಬರೆದರು, ಶ್ರೀಮನ್ ನ್ಯಾಯಸುಧ ತಯಾರು ಮಾಡಿದರು. ನ್ಯಾಯಸುಧಕ್ಕೆ ಮೂಲೂ ಕೂಡ ಅನುವ್ಯಾಖ್ಯಾನವು ಬ್ರಹ್ಮಸೂತ್ರದಕ್ಕೆ ವ್ಯಾಖ್ಯಾನ ರೂಪವಾಗಿದೆ. ಅದನ್ನು ಪ್ರತಿಯೊಬ್ಬ ಮುಮುಕ್ಷು ಓದಲೇಬೇಕು ಅಂತ ತಿಳ್ಕೊಂಡಂತ ಅನ್ನೋದನ್ನು ಸೂಚನೆ ಮಾಡೋದಕ್ಕೋಸ್ಕರ ಕೇವಲ ಭೀಮಸೇನನ ಮನೆಯಲ್ಲಿದ್ದಾಳೆ. ತತ್ವಜ್ಞಾನಕ್ಕೆ ವೇದ ಬೇಕು, ಮಹಾಭಾರತ ಬೇಕು, ಆದರೆ ಇವುಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ 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 ಕಠಿಣ. ಬ್ರಹ್ಮಸೂತ್ರದ ಸಹಾಯವಿಲ್ಲದೆ ಇದ್ದರೆ, ಆದ್ದರಿಂದಾಗಿ ಸಕಲ ವಿದ್ಯೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಧಾರಣೆ ಮಾಡಿ ರಕ್ಷಣೆ ಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ಕೇವಲ ಭೀಮಸೇನ.
ಅಷ್ಟೇ ಅಲ್ಲ, ಇಲ್ಲ ಮತ್ತು 5 ಜನರಿಂದ ಕೂಡಿದಾಗ ಅವಳಿಗೆ ಎಷ್ಟು ರೀತಿಯಿಂದ ನೆಮ್ಮದಿ ಇತ್ತು. ಅವಳ ನೆಮ್ಮದಿಗಿಂದ ಅನಾನುಕೂಲ ಆಗಿರಲಿಲ್ಲ. ವ್ಯಾವಹಾರಿಕವಾಗಿ ದೃಷ್ಟಿಯಿಂದ ಉಳಿದ ದೇವತೆಗಳನ್ನು ತನ್ನ ಶರೀರದಲ್ಲಿಟ್ಟುಕೊಂಡು ಆ ದೇವತೆಗಳ ಜೊತೆಗೆ ಅವರ ಗಂಡಂದ್ರ ಸಂಘವಾಗುವಂತೆ ಮಾಡಿ ಇಲ್ಲ ಕಿತಾಪತೆ ಮಾಡಬೇಕಾಗ್ತಾ ಇತ್ತು ದ್ರೌಪದಿ ಜನ್ಮದಲ್ಲಿ. ಅದಕ್ಕೆ ಭಾರತೀದೇವಿ ಕಾಶಿರಾಜನ ಮಗಳಾಗಿ, ಅವಳ ಹೆಸರು ಕಾಳಿ, ಭೀಮಸೇನ ಹೆಂಡತಿಯಾಗಿದ್ಲು. ಕೇವಲ ಶುದ್ಧ ಭಾರತೀದೇವಿ, ಅಲ್ಲಿ ಯಾವ ದೇವತೆಗಳ ಸಂಪರ್ಕ ಇರಲಿಲ್ಲ. ಅಂದರೆ ಶುದ್ಧ ತತ್ವಜ್ಞಾನ ಬ್ರಹ್ಮಸೂತ್ರದ ಮುಖಾಂತರವೇ ಜಗತ್ತಿಗೆ ಹರವನ್ನು ಕೊಡ್ತದೆ. ಬ್ರಹ್ಮಸೂತ್ರದ ಅಧ್ಯಯನ ಮಾಡದೇ ಇರತಕ್ಕಂಥ ವ್ಯಕ್ತಿ ತತ್ವಜ್ಞಾನವನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲು ಸಮರ್ಥನಾಗುವುದಿಲ್ಲ. ಅದಕ್ಕೋಸ್ಕರವೇ ಪ್ರತಿಯೊಬ್ಬ ವ್ಯಕ್ತಿಯು ಬ್ರಹ್ಮಸೂತ್ರ ಮೇಲೆ ವ್ಯಾಖ್ಯಾನ ಬರೆದು ನಾನು ಧರ್ಮಸ್ಥಾಪನಾ ಆಚಾರ್ಯ ಅಂತ ಅನ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರಾಗಲಿಲ್ಲ ಮಾತು ಬೇರೆ. ಈ ತತ್ವಜ್ಞಾನವನ್ನು ತೋರಿಸಿಕೊಡ್ತಾ ಇದ್ದಾಳೆ. ತತ್ವದೇ ದ್ರೌಪದಿ ಮತ್ತು ಭೀಮಸೇನ ದೇವರ ಸಂಘ ಮತ್ತು ಕಾಳಿ ಮತ್ತು ಭೀಮಸೇನನ ಸಂಘ. ಹೇಗೆ ಪರಮಾತ್ಮನಿಗೆ ಶ್ರೀಭೂ ಅಂತಕ್ಕಂಥ 2 ಹೆಂಡತಿಯರಿದ್ದಾರೆ, ಹಾಗೆ ಪರಮಾತ್ಮನ ಸನ್ನಿಧಾನೋಪೇತನಾಗಿರ್ತಕ್ಕಂಥ ಭೀಮನಿಗೂ ಕೂಡ ದ್ರೌಪದಿ ಮತ್ತು ಕಾಳಿ ಇಬ್ಬರು ಸಾಕ್ಷಾತ್ ಭಾರತೀ ಸ್ವರೂಪರು. ಇದಲ್ಲದೆ ಇವರನ್ನು ಬಿಟ್ಟು ಭೀಮನಿಗೆ ಇಪ್ಪತ್ತೆರಡು ಪತ್ನಿಯರಿದ್ದರು. ಒಟ್ಟು ಭೀಮನಿಗೆ 24 ಜನ ಹೆಂಡತಿಯರು. ದ್ರೌಪದಿ ಕಾಳಿಯ ಜೊತೆಯಲ್ಲಿ ದೇವಿ ಅಂತಕ್ಕಂಥ ಇನ್ನೊಬ್ಬಳು ಕೂಡ ಭೀಮಸೇನನ ಪತ್ನಿಯಾಗಿದ್ಲು. ಅವಳು ಯಾರು ಅಂತಿಕೊಂಡಂತಂದರೆ ವಸುದೇವನ ಪತ್ನಿ ರೋಹಿಣಿ, ರೋಹಿಣಿಯ ಮಗಳು ದೇವಿ ಬಲರಾಮನ ತಂಗಿ, ಬಲರಾಮನ ತಂಗಿಯವನ 3ನೇ ಪತ್ನಿಯಾಗಿ, ಇನ್ನು ದ್ರೌಪದಿಗಿಂತ ಮೊದಲು ಅವಳು ಪತ್ನಿಯಾಗಿದ್ಲು ಹಿಡಿಂಬ. 2 ಜನರಾಯಿತು, ಹಿಡಿಂಬ, ಭೀಮ, ಹಿಡಿಂಬ, ದ್ರೌಪದಿ, ಕಾಳಿ, ದೇವಿ. ಇದರ ನಂತರ ಭೀಮ ದೇವಕಿಯ 20 ಜನ ಹೆಣ್ಣು ಮಕ್ಕಳನ್ನು ಮದುವೆ ಆಗ್ತಾನೆ. ಕಂಸ ಹೋದ ಮೇಲೆ ದೇವಕಿಗೆ 21 ಜನ ಹೆಣ್ಮಕ್ಳು ಹುಡ್ತಾರೆ. ಅದರಲ್ಲಿ ಒಬ್ಬಳು ಸುಭದ್ರೆ. ಅವಳನ್ನು ಬಿಟ್ಟರೆ ಉಳಿದ 20 ಜನ ಭೀಮನ ಹೆಂಡತಿಯರು. ತಾತ್ಪರ್ಯ ಇಲ್ಲದೆ ಇದ್ದರೆ ನಮಗೆ ರಹಸ್ಯ ಗೊತ್ತಾಗ್ತಿರಲಿಲ್ಲ. ತಾತ್ಪರ್ಯ ಹೇಳ್ತದೆ, ಅನ್ಯಾಶ್ಚಾಸುರ್ವಾ ಸಾಸುರ್ ಸುದೇವ್ಯೋ ದಿಶೋಯ ಆಪಃಪೂರ್ವಂ ವಿಂಶತಿರಗ್ರರೂಪ ತಾಭಿರ್ಯುತೋ ದೈವತೈರಪ್ಯಲಭ್ಯ ಅಭುಂಕ್ತ ಭೋಗಾನ್ ವಿಬುಧಾನ್ ಗರ್ಚಿತ. ಭೀಮಸೇನ ದುರ್ಯೋಧನ ಸತ್ತ ಮೇಲೆ ಅವನ ಮಹಲನ್ನೇ ತನ್ನ ಮಹಲ್ ಮಾಡಿಕೊಂಡ. ಹೌದು, ಅಜ್ಞಾನವನ್ನು ತುಳಿದಾಗಲೇ ತತ್ವಜ್ಞಾನ ಅದಕ್ಕೆ ಪ್ರಕಾಶಿತವಾಗ್ತದೆ.
ಅವನ ಮನೆಯಲ್ಲಿ ತಾನು 24 ಜನ ಹೆಂಡತಿಯರ ಜೊತೆಯಲ್ಲಿ ಭೀಮಸೇನ ಅತ್ಯಂತ ಸುಖವಾಗಿದ್ದ, ಅನೇಕ ಸುಖಭೋಗಗಳನ್ನು ಮಾಡ್ತಾ ಇದ್ದ ಅಂತ ಕೊಂಡಂದಿದ್ದಾರೆ. ಮೂಗು ಮುರಿಯಬೇಡಿ. ಏನು ರೀ ಸುಖಭೋಗ ನಾವು ಮಾಡ್ತೀವಲ್ಲ, ತ್ಯಾಗ ಯಾಕೆ ಮಾಡಬಾರ್ದು? ಇಲ್ಲ, ಒಂದು ಮಾತು ನೆನಪಿಟ್ಕೊಳ್ಳಿ. ಶಾಸ್ತ್ರ ಹೇಳ್ತದೆ, ದೇವರು ಕೊಟ್ಟ ಭೋಗವನ್ನು ಮಾಡಲಿಲ್ಲ ಅಂತಿಕೊಂಡಂತಂದರೆ ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ. ಶಾಸ್ತ್ರಕ್ಕೆ ವಿರುದ್ಧವಾಗದ ಸುಖದ ಅನುಕೂಲತೆ ಸಿಕ್ಕಾಗ ಆ ಸುಖವನ್ನು ಪಡಲಿಲ್ಲ ಅಂತ ತಿಳ್ಕೊಂಡಂತಂದರೆ ಅವನು ಪಶು ಅಂತ ಅನಿಸ್ಕೊಳ್ತಾನೆ, ಅವನು ಮನುಷ್ಯ ಅಂತ ತಿಳ್ಕೊಂಡು ತನ್ನ ಸಾಧನೆ ಮಾಡಲಿಕ್ಕೆ ಅಸಮರ್ಥನಾಗ್ತಾನೆ. ತ್ಯಾಗ 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 ಕರ್ಮತ್ಯಾಗ ಅನ್ನುವ ಈ ತತ್ವಜ್ಞಾನ ಅದ್ರ ಜೊತೆಗೆ ಹೇಳ್ತದೆ, ನಿನಗೆ ನಿನ್ನ ಪ್ರಯತ್ನದಿಂದ ಭಾಗ್ಯದಿಂದ ಬಂದ ಒಂದು ಸುಖ ಅಂತಿಕೊಂಡಂತನಿದೆ, ಸುಖ ಸಿರಿವಂತಿಕೆ ಏನು ಅಂತಾನೆ, ಅದನ್ನು ಭೋಗ ಮಾಡಿ, ಬೇಡ ಅಂತ ಅನ್ನೋದಿಲ್ಲ. ದೇವರು ಕೊಟ್ಟಿದ್ದರೆ ದಿನಾಲು ಪಂಚಪಕ್ವಾನ್ನ ಮಾಡಿ ಊಟ ಮಾಡಿ. ಹೋಟೆಲಿಂದ ತರಿಸಿರ್ತಕ್ಕಂತಹ ಅಪವಿತ್ರವಾದ ಅನ್ನ ತಿನ್ನಬೇಡಿ. ಜೊಮ್ಯಾಟೊಗಳಿಗೆಲ್ಲ ಬಹಿಷ್ಕಾರ ಹಾಕಿಬಿಡಿ. ಅನ್ನ ತವಿಯಾದರೂ ಪರವಾಗಿಲ್ಲ, ಪವಿತ್ರ ಅನ್ನ ಬೇಕು. ಒಳ್ಳೆ ಪಂಚಪಕ್ವಾನ್ನ ತಿನ್ನಿ, ಬೇಡ ಅಂತ ಅನ್ನೋದಿಲ್ಲ. ಹೆಂಡತಿಗೆ ಬೇಕಾದಷ್ಟು ಸೀರೆ ಆಭರಣ ಕೊಡಿಸಿ. ಜನರಿಗೆ ವ್ಯವಹಾರದಲ್ಲೊಂದು ತಪ್ಪಿದೆ. ನೌಕರಿ ಮಾಡ್ತಕ್ಕಂಥ ಗೃಹಸ್ಥರ ಪತ್ನಿಯರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಹೀಗಾಗಿ ಸಾದಾ ಡ್ರೆಸ್ಸು, ಮೇಲೆ ಬಹಳ ರೀತಿಯಾಗಿರ್ತಕ್ಕಂಥ ಆಭರಣಗಳಿರೋದಿಲ್ಲ. ಆದರೆ ಅದೇ ವೈದಿಕ ಬ್ರಾಹ್ಮಣರ ವಿದ್ವಾಂಸರ ಪತ್ನಿಯರು ಹಿಂದಿನ ಕಾಲಕ್ಕೆ ಭಾಳ ಬಡತನ ಇತ್ತು, ಈಗ ಆ ರೀತಿ ಬಡತನ ಇಲ್ಲ. ಒಳ್ಳೆಯ ರೇಷ್ಮೆ ಸೀರು, ಮೈವೆಲ್ಲ ಬಂಗಾರ ಆಭರಣ ಹಾಕ್ಕೊಂಡಾಗ ಏನು ವೈದಿಕ ಬ್ರಾಹ್ಮಣ ಹೆಂಡತಿ ಎಷ್ಟು ಆಭರಣ ಹಾಕ್ಕೊಳ್ತಾರೆ, ಯಾಕೆ ಹಾಕ್ಕೊಳ್ಬಾರ್ದು? ಲಕ್ಷ್ಮಿಯಂತೆ ಕಾಣಬೇಕು ಅಂತ ತಿಳ್ಕೊಂಡಂತನೂ ಶಾಸ್ತ್ರ ಹೇಳ್ತದೆ. ಹೇಗೆ ಲಕ್ಷ್ಮಿಯ ಸುಲಂಕೃತಳಾಗಿರ್ತಾರೆ, ಸುಲಂಕೃತ ನಿತ್ಯಂ ಯಾವಾಗಲೂ ಆಭರಣ ಸಹಿತಳಾಗಿ ಮುತ್ತೈದೆ ಇರಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಕಿವಿಯಲ್ಲಿ ಆಭರಣ, ಮೂಗಿನಲ್ಲಿ ಆಭರಣ, ಆನಂತರ ಕಾಲುಂಗುರ, ಪಿಲ್ಲೆ, ಮಂಗಳಸೂತ್ರ, ಹವಳದ ಮಾಲೆ, ಮುತ್ತೈದರಿಗೆ ಇರಲೇಬೇಕು. ಇವೆಲ್ಲ 5 ಥರದ ಈ ಮುತ್ತುಗಳು ಬೇಕೇ ಬೇಕು. 24 ಹೆಂಡತಿಯರ ಜೊತೆಗೆ ಭೀಮಸೇನ ದೇವರು ಕೊಟ್ಟ ಸುಖವನ್ನು ಅನುಭವಿಸಬೇಕು. ದೇವರು ಬೇಕಾದಷ್ಟು ಕೊಟ್ಟಿರ್ತಾನೆ. ಜಿಪುಣತನದಿಂದ ನಾನು ಹಳಸಿದ ಪದಾರ್ಥ ತಿಂತೀನಿ ಅಂತಿಕೊಂಡಂತಂದ್ರೆ ತಿನ್ಕೊಂತಾನೆ. ದೇವರು ಬೇಕಾದಷ್ಟು ಬಟ್ಟೆ ಕೊಟ್ಟರು ನಾನು ಹರಿದ ಬಟ್ಟೆ ಉಟ್ಟುಕೊಳ್ತೇನೆ ಅಂತಿಕೊಂಡಂತೇಳಿ ದಾರಿದ್ರ್ಯ ತೋರಿಸೋದಿದ್ದರೆ ದೇವರ ಅನುಗ್ರಹ ಆಗೋದಿಲ್ಲ. ಅನಿಷಿದ್ಧವಾದ ಸುಖ ಅನುಭವಿಸಲೇಬೇಕು. ತನ್ನ ಪತ್ನಿಯ ಜೊತೆಗೆ ತಾನು ಗೃಹಸ್ಥ ಧರ್ಮ ನಡೆಸಲೇಬೇಕು. ದೇವರು ಕೊಟ್ಟಷ್ಟು ಮಕ್ಕಳನ್ನು ಪಡೆಯಬೇಕು. ಅವರನ್ನು ಒಳ್ಳೆ ಸುಸಂಸ್ಕೃತರನ್ನಾಗಿ ಮಾಡಿ ಸಮಾಜಕ್ಕೆ ಕೊಟ್ಟರೆ ದೊಡ್ಡ ಉಪಕಾರ ಆಗ್ತದೆ. ಹೀಗಾಗಿ ಹಿಡಿಂಬ, ದ್ರೌಪದಿ, ಕಾಶಿರಾಜನ ಮಗಳಾಗಿರ್ತಕ್ಕಂಥ ದೇವಿ, ಇಲ್ಲ ಕಾಳಿ, ಬಲರಾಮನ ತಂಗಿಯಾಗಿರ್ತಕ್ಕಂತಹ ದೇವಿ, ಆನಂತರ ವಸುದೇವ ದೇವಕಿಯರಲ್ಲಿ ಇನ್ನೂ ಹುಟ್ಟಿದ 20 ಹೆಣ್ಣುಮಕ್ಕಳು, ಕೃಷ್ಣನ ತಂಗಿಯರು, ಅವರನ್ನು ಭೀಮಸೇನ ಮದುವೆಯಾಗಿದ್ದ.
ಹಾಗಾದರೆ ದ್ರೌಪದಿ ಗತಿ ಏನು? ದ್ರೌಪದಿಯ ಸ್ಥಾನ ಕಡಿಮೆ ಆಯ್ತಲ್ಲ? ಇಲ್ಲ. ಪ್ರಮುಖ ಹೆಂಡತಿ ದ್ರೌಪದಿ ಆಗಿದ್ಲು, ಮನೆ ಯಜಮಾನತಿ ಆಗಿದ್ಲು. ದ್ರೌಪದಿ ಸತ್ಯಭಾಮೆಯ ಮುಂದೆ ಮಾತನಾಡುವಾಗ ಹೇಳ್ತಾಳೆ, ಸತ್ಯಭಾಮ, ನನ್ನ ಗಂಡಂದಿರಿಗೆ ಅನೇಕ ಹೆಂಡತಿಯರಿದ್ದಾರೆ. ಅವರು ನನ್ನ ಸವತಿಯಂದರು ಅಂತಿಕೊಂಡಂತೇಳಿ ನಾನು ತಿರಸ್ಕಾರದಿಂದ ನೋಡೋದಿಲ್ಲ. ಆ ಹೆಂಡತಿಯರು ನನ್ನ ಗಂಡನಿಗೆ ಪ್ರೀತ್ಯಾಸ್ಪದರಾದ್ದರಿಂದಾಗಿ, ನನ್ನ ಗಂಡಂದಿರಿಗೆ ಅವರು ಆನಂದವನ್ನು ಕೊಡ್ತಾ ಇದ್ದೋದರಿಂದಾಗಿ ಅವರನ್ನು ನಾನು ಸ್ವೀಕಾರ ಮಾಡ್ತೇನೆ. ಅವರನ್ನು ನಾನು ಬಹಳ ಒಳ್ಳೆಯ ರೀತಿಯಿಂದ ನೋಡ್ಕೊಳ್ತಾ ಇದ್ದೇನೆ. ಅವರನ್ನು ನಾನು ಭಾಳ ಪ್ರೀತಿಯಿಂದ ಅವ್ರ ಯೋಗಕ್ಷೇಮನ ನೋಡ್ಕೊಳ್ತೇನೆ. ಯಾಕೆ ನನಗಿಂತ ಸಣ್ಣವರು, ನನ್ನ ತಂಗಿ ಅಂದರು ಅವರು. ತೀರ್ಥಯಾತ್ರೆ ನೆವದಿಂದ ಹೊರಗೆ ಬಿದ್ದ ಅರ್ಜುನ ಯಾವಾಗ ಸುಭದ್ರೆಯನ್ನು ಅಪಹರಣ ಮಾಡಿಕೊಂಡು ಬರ್ತಾನೆ, ಆಗ ದ್ರೌಪದಿಗೆ ಹೇಳದೆ ಎರಡನೇ ಮದುವೆ ಮಾಡಿಕೊಂಡ ಅರ್ಜುನನಿಗೆ ಬಹಳ ಭಯ. ದ್ರೌಪದಿ ಏನಂತಾಳೋ ಏನೋ, ದ್ರೌಪದಿ ಸುಭದ್ರೆಯನ್ನು ಸ್ವೀಕಾರ ಮಾಡ್ತಾಳೋ ಇಲ್ಲೋ, ದ್ರೌಪದಿ ಸುಭದ್ರೆಯನ್ನು ಸವತಿಯನ್ನು ಸ್ವೀಕಾರ ಮಾಡಲಿಲ್ಲ ಅಂತ ತಿಳ್ಕೊಂಡಂತಂದರೆ ಮುಂದೆ ನಾ ಹೇಗೆ ಸುಖವಾಗಿರಬೇಕು ಅಂತ ಕೃಷ್ಣನಿಗೆ ಶರಣು ಹೋದ. ಕೃಷ್ಣ ದ್ರೌಪದಿ ಸುಭದ್ರೆಯನ್ನು ಸ್ವೀಕರಿಸುವಂತೆ ಮಾಡಬೇಕಾದ್ರೆ ಏನು ಮಾಡಬೇಕು? ಕೃಷ್ಣ ಉಪಾಯ ಹೇಳಿಕೊಟ್ಟ ಸುಭದ್ರೆಗೆ. ಸುಭದ್ರ, ಗೋಪಿಕಾ ಸ್ತ್ರೀಯರ ವೇಷ ಹಾಕ್ಕೊಂಡು ದ್ರೌಪದಿ ಹತ್ರ ಹೋಗು. ನಾನು ಗೋಪಿಕಾ ಸ್ತ್ರೀ, ಕೃಷ್ಣನಿಗೆ ಬಹಳ ಬೇಕಾದವಳು, ಅದಕ್ಕೋಸ್ಕರ ನಿನ್ನ ದಾಸಿಯಾಗಿ ನಾನು ಬಂದಿದ್ದೇನೆ. ನೀನು ನನ್ನ ಸೇವೆಗೆ ನನ್ನನ್ನು ಇಟ್ಕೋ ಅಂತ ಹೇಳಲಿ. ಆಗ ದ್ರೌಪದಿಗೆ ಅವಳ ಮೇಲೆ ಪ್ರೀತಿ ಉಂಟಾಗ್ತದೆ. ಸ್ವಲ್ಪ ದಿವಸ ಕಾಯಿ, 1 ತಿಂಗಳು 2 ತಿಂಗಳು, ಆಮೇಲೆ ಹೇಳು ಈ ಸುಭದ್ರ ನನ್ನ ಹೆಂಡತಿ ಅಂತ ತಿಳ್ಕೊಂಡಂತೆ ದ್ರೌಪದಿ ಸ್ವೀಕಾರ ಮಾಡ್ತಾಳೆ. ದ್ರೌಪದಿ ಹೃದಯ ಕೃಷ್ಣನಿಗೆ ಗೊತ್ತು. ಸುಭದ್ರ ಹಾಗೇ ಮಾಡ್ತಾಳೆ. ಕೊನೆಗೆ ಅರ್ಜುನ ಬಂದು ಇವಳು ನನ್ನ ಹೆಂಡತಿ ಅಂತ ತಿಳ್ಕೊಂಡಂತ ಹೇಳಿದಾಗ ದ್ರೌಪದಿ ಸುಳ್ಳು ಸಿಟ್ಟನ್ನು ತೋರಿಸಿ, ಇಷ್ಟು ಮೋಸ ಮಾಡ್ತೀರಿ, ಹೋಗಿ ನನ್ನ ಜೊತೆಗೆ ಮಾತಾಡಬೇಡಿ ಅಂತ. ಅರ್ಜುನ ಪೆಚ್ಚಾಗಿ ಕೈ ಮುಖ ಕೆಳ ಮಾಡ್ಕೊಂಡು ನಿಂತ್ಕೊಂಡ. ಆಗ ದ್ರೌಪದಿ ನಕ್ಕು ಹೇಳ್ತಾಳೆ, ಏನಿಲ್ಲ, ನಾನು ನಾಟಕ ಮಾಡಿದೆ, ಸುಭದ್ರೆ ಜೊತೆಗೆ ಸುಖವಾಗಿರು, ಆ ಹೆಂಡತಿಗೆ ಅನ್ಯಾಯ ಮಾಡಬೇಡ. ಅವತ್ತಿನಿಂದ ದ್ರೌಪದಿ ಅರ್ಜುನನನ್ನು ಪತ್ನಿ ಅಂತೇಳಿ ಸ್ವೀಕರಿಸುವುದನ್ನು ಬಿಟ್ಬಿಟ್ಟಿದ್ದ. ಸುಭದ್ರೆ ಜೊತೆಗಿರ್ತಾ ಇದ್ದ. ಒಂದು ದಿವಸ ಸುಭದ್ರೆ ಕೇಳ್ತಾಳೆ ದ್ರೌಪದಿಗೆ, ಅಕ್ಕ, ನಾನು ನೀನು ಸವತಿ ಅಂತ ಗೊತ್ತಾದಾಗ ನಿನ್ನ ಸಿಟ್ಟು ಬರಲಿಲ್ಲೇನು? ದ್ರೌಪದಿ ಸ್ವಲ್ಪ ಅಂದ್ಕೊಂಡು ಮಾಡ್ತಾಳೆ. ಸುಭದ್ರೆ ಗಾಬರಿ ಆದ್ಲು. ಮತ್ತು ದ್ರೌಪದಿ ನಗ್ತಾ ಹೇಳ್ತಾಳೆ, ಸುಭದ್ರ, ನೀನು ನನ್ನ ಆರಾಧ್ಯ ದೇವನಾದಂಥ ಕೃಷ್ಣನ ತಂಗಿ, ನಿನ್ನ ನಾನು ಸ್ವೀಕರಿಸದೇ ಇರ್ತೇನೆ. ನಿನ್ನನ್ನು ಸ್ವೀಕರಿಸದೇ ಇದ್ದರೆ ಕೃಷ್ಣನ ಅನುಗ್ರಹ ನನ್ನ ಮೇಲೆ ಆಗ್ತದೆ ಅಂತ ಹೇಳಿ ಅವಳಿಗೆ ಯಾವಾಗಲೂ ಶ್ರೀಕೃಷ್ಣನಿಗೆ ಅವಿರುದ್ಧವಾಗಿರಬೇಕು ಅಂತಿಕೊಂಡಂತನ್ನೋ ರೀತಿಯಲ್ಲಿರ್ತಕ್ಕಂಥ ಕ್ರಮ. ಹೀಗಾಗಿ ದ್ರೌಪದಿ
ದೇವಿಯನ್ನು ಸ್ವೀಕಾರ ಮಾಡ್ತಾಳೆ, ಅಂದರೆ ಬಲರಾಮನ ತಂಗಿಯನ್ನು ಸ್ವೀಕಾರ ಮಾಡ್ತಾಳೆ, ಕೃಷ್ಣನ 20 ತಂಗಿಯದರನ್ನು ಸ್ವೀಕಾರ ಮಾಡ್ತಾಳೆ. ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅನ್ಯಾಶ್ಚ ಆಸುರು ವಸುದೇವ್ಯ, ವಸುದೇವನಂ ಹೆಣ್ಮಕ್ಕಳು, ವಸುದೇವ ದೇವಕಿಯರ ಹೆಣ್ಮಕ್ಕಳು. ಆಪಪೂರ್ವಂ ವಿಂಶತಿರಗ್ರರೂಪ, ಅವರೆಲ್ಲರೂ ಕೂಡ ದಿಕ್ಕಿನ ಅಭಿಮಾನಿ ದೇವತೆಗಳು, ಆನಂತರ ನೀರಿನ ಅಭಿಮಾನಿ ದೇವತೆಗಳು ಆಗಿದ್ದರು. ಅವರಲ್ಲಿ ಭಾರತೀಯ ಸನ್ನಿಧಾನ ಇತ್ತು ಅಂತ ತಿಳ್ಕೊಂಡು ಅಂಥೇಳಿ ಅಂತಕ್ಕಂಥ ಸಂದರ್ಭದಿಂದ ಅವರೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ದ್ರೌಪದಿ ನೋಡಿಕೊಂಡಿದ್ದಾಳೆ. ದ್ರೌಪದಿ ಔದಾರ್ಯ. ಇನ್ನು ಇದನ್ನು ಆಧ್ಯಾತ್ಮಿಕ ಅರ್ಥ ಹೇಗೆ ಹಚ್ಚಬೇಕು? ಹೌದು, ನಮ್ಮ 24 ತತ್ವಗಳಿಗೆ ಬೇರೆ 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 ದೇವತೆಗಳಿದ್ದರೂ ಕೂಡ ಎಲ್ಲ ದಿಕ್ಕಭಿಮಾನಿ, ಎಲ್ಲ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರವಿಷ್ಟನಾಗಿ ಆಯಾ ದೇವತೆಗಳಿಗೆ ಸಕಲ ಪ್ರೇರಣೆಯನ್ನು ಮಾಡ್ತಕ್ಕಂಥವನು ಭೀಮಸೇನ. ಹೀಗಾಗಿ ಈ ತತ್ವಾಭಿಮಾನಿ ದೇವತೆಗಳು ಬೇರೆ, ಅಭಿಮಾನಿ ದಿಗಭಿಮಾನಿ ದೇವತೆಗಳು ಅಂತೇನಿದ್ರು, ಅವರು ಭಾರತೀ ದೇವಿಯನ್ನು ಕುರಿತು ತಪಸ್ಸು ಮಾಡಿ ಅವಳ ಸನ್ನಿಧಾನವನ್ನು ಪಡೆದು ಭೀಮನ ಪತ್ನಿಯರಾಗಿದ್ದಾರೆ. ಆದರ್ಶ ಪತಿ, ಆದರ್ಶ ಪತ್ನಿ. ಜಗಳ ಇರಲಿಲ್ಲ, ಹೊಡೆದಾಟ ಇರಲಿಲ್ಲ, ಕೇಶ ಕೇಶಿ, ಮುಷ್ಟಾಮುಷ್ಟಿ, ಅವಳು ಕೂದಲು ಹಿಡಿದು ಇಕ್ಕೆ ಜಗ್ಗೋದು, ಇಕ್ಕೆ ಕೂದಲು ಅಕಡೆ ಜಗ್ಗೋದು, ಮುಷ್ಟಿ ತಗೊಂಡು ಅಂತ ಅನ್ನೋದು ಯಾವುದೂ ಇರಲಿಲ್ಲ. ಭಾಳ ಭಕ್ತಿಯಿಂದ ದ್ರೌಪದಿ ಮತ್ತು ಭೀಮಸೇನರನ್ನು ಅವಳು ಸ್ತೋತ್ರ ಮಾಡ್ತಾಯಿದ್ಳು. ಅವರೆಲ್ಲ ಆ ದ್ರೌಪದಿಗೆ ಅನುಕೂಲಕರ ಇದ್ದರು. ಹೀಗೆ ದ್ರೌಪದಿ, ಭೀಮ ಹೇಗೆ 24 ತತ್ವಾಭಿಮಾನಿ ದೇವತೆಗಳಲ್ಲಿಯೂ ಅವ್ಯಕ್ತ ತತ್ವದಲ್ಲಿ ತಾನು ಸ್ವತಃ ಇದ್ದು ಉಳಿದ ತತ್ವಗಳಲ್ಲಿಯೂ ಕೂಡ ಅಭಿಮಾನಿಯಾಗಿ ಅವ್ಯಕ್ತ ತತ್ವಾಭಿಮಾನಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಆಜ್ಞೆಯಿಂದ ಅವ್ಯಕ್ತ ತತ್ವಕ್ಕೂ ಕೂಡ ಅಭಿಮಾನಿ ಬ್ರಹ್ಮವಾಯುದೇವರು. ಅದಕ್ಕೋಸ್ಕರವೇ ನಾವು ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಮಹತ್ತತ್ವಾಭಿಮಾನಿ ಬ್ರಹ್ಮವಾಯುಭ್ಯಾಂ ನಮಃ, ಇಲ್ಲ ಅವ್ಯಕ್ತ ತತ್ವಾಭಿಮಾನಿನಃ ಬ್ರಹ್ಮವಾಯುಭ್ಯಾಂ ನಮಃ, ಮಹತ್ತತ್ವಾಭಿಮಾನಿನಃ ವಾಯುಭಾರತೀಭ್ಯಾಂ ನಮಃ ಅಂತ ತಿಳ್ಕೊಂಡಂತೇಳಿ ಸಂಕಲ್ಪ ಮಾಡ್ತೇವೆ. ಆದರೆ ಇದು ಕೃಷ್ಣನ ಒಂದು ವಿಶಿಷ್ಟತೆ. ಕೃಷ್ಣ ಇವರೆಲ್ಲರ ಮೇಲೆ ಪರಮಾನುಗ್ರಹ ಮಾಡಿದ್ದ. ಭೀಮನ 24 ಮದುವೆಗೆ 24 ತತ್ವಕ್ಕೆ ಅಭಿಮಾನಿ ದೇವತೆಗಳಲ್ಲಿ ತಾನು ಸನ್ನಿಹಿತನಾಗಿದ್ದು ಈ ದೇಹದ ಎಲ್ಲ ಅವಯವಗಳನ್ನು ದಲ್ಲಿದ್ದುಕೊಂಡು ಭೀಮಸೇನ ದೇವರು ಸುಖವಾಗಿದ್ದರು ಅಂತಕ್ಕಂಥ ಮಾತನಾಡ್ತಾ ಇದ್ದಾರೆ. ದ್ರೌಪದಿಯು ಕೂಡ ಎಲ್ಲರ ಜೊತೆಯಲ್ಲಿಯೂ ತನ್ನ ಸವತಿಯರ ಜೊತೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಇದ್ದ. ಆದ್ದರಿಂದಾಗಿ ದ್ರೌಪದಿಯ ವೈಶಿಷ್ಟ್ಯ, ಬ್ರಹ್ಮಸೂತ್ರದ ವೈಶಿಷ್ಟ್ಯ, ಇದರಿಂದ ನಮಗೆ ಅಭಿವ್ಯಕ್ತವಾಗ್ತದೆ. ಉದಾಹರಣೆಗೆ ಮಹಾಭಾರತದ 18 ಪರ್ವ,
ಆನಂತರ ಬ್ರಹ್ಮಸೂತ್ರದ ನಾಲ್ಕು ಅಧ್ಯಾಯಗಳು 22 ಅಥವಾ ಒಂದೇ ಬ್ರಹ್ಮಸೂತ್ರ ಅಂತ ಹಿಡಿದು 4 ವೇದಗಳು ಅಂತ ಇಟ್ಕೊಂಡು 22, ಬ್ರಹ್ಮಸೂತ್ರ 23, ಆನಂತರ ಮಹಾಭಾರತ 24. ಈ 24 ರೂಪದಿಂದ ಭಾರತೀ ದೇವಿ ವಾಯುವಂತರ್ಗತ ಪರಮಾತ್ಮನ್ನು ವಿಶೇಷ ಭಕ್ತಿಯಿಂದ ಉಪಾಸನೆಯನ್ನು ಮಾಡಿ ಈ ರೀತಿಯಾಗಿರ್ತಕ್ಕಂಥ ದ್ರೌಪದಿಗೂ ಕೂಡ ವಿಶೇಷ ಮಾನ ಮರ್ಯಾದೆಯನ್ನು ಕೊಡ್ತಾನೆ. ಆದ್ದರಿಂದಾಗಿ 5 ಹೆಂಡತಿಯರಲ್ಲಿ ಭೀಮಸೇನನ ದ್ರೌಪದಿ ಭೀಮಸೇನ ಒಬ್ಬನೇ ಗಂಡತಿಯಾಗಿದ್ದುಕೊಂಡು ಆಮೇಲೆ ತನಗೆ ಬಂದಿರತಕ್ಕಂಥ 23 ಸವತಿಯರನ್ನು ತಾನು ಸುಗೃಹಿತವಾಗಿಟ್ಟುಕೊಂಡು ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಭಕ್ತಳಾಗಿ ಆನಂದವನ್ನು ಪಟ್ಟಿದ್ದಾಳೆ. ಯಾಕೆ ಅಂತ ಹೇಳಿದರೆ ನಾನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಿ ಇನ್ನು ದ್ರೌಪದಿಯನ್ನು ಒಂದೆರಡು ಘಟನೆ ಉಳಿದಿವೆ. ಅಲ್ಲಿ ತತ್ವಜ್ಞಾನದ ವೈಶಿಷ್ಟ್ಯ ಏನಿದೆ ಅಂತ ತಿಳ್ಕೊಂಡಂತನ್ನು ತಿಳಿದುಕೊಳ್ಳೋಣ. ಬ್ರಹ್ಮಸೂತ್ರ, ಮಹಾಭಾರತ, ಮೂಲ ರಾಮಾಯಣ, ತಂತ್ರಸಾರ ಇವೆಲ್ಲರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ವರೂಪ ದ್ರೌಪದಿ ಅಂತಿಕೊಂಡಂತನ್ನೋದನ್ನು ಆ ಒಂದು ಎಲ್ಲರಲ್ಲಿಯೂ ಆವಿಷ್ಟಳಾಗಿ 24 ರೂಪದಿಂದ ವಾಯುದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಹೀಗಾಗಿ ಭೀಮಸೇನನ 24 ಪತ್ನಿಯರು ಅಂತಿಕೊಂಡಂತಂದರೆ ವಿಶೇಷ ಜ್ಞಾನವನ್ನು ತಿಳಿಸ್ತಕ್ಕಂತಹ ಜಗತ್ತಿಗೆ ತತ್ವಜ್ಞಾನದ ಪ್ರಚಾರ ಮಾಡಲಿಕ್ಕೆ ಸಮರ್ಥರಾಗಿರ್ತಕ್ಕಂತಹ ಆ 24 ಜ್ಞಾನ ಪ್ರಚಾರಕ್ಕೆ ಅವರನ್ನು ಹಚ್ಚಿ ಭೀಮಸೇನ ಸಂತೋಷದಿಂದ ಇದ್ದ. ಇನ್ನು ದ್ರೌಪದಿ ಮಹಾಪ್ರಯಾಣದ ವೇಳೆಯಲ್ಲಿ ಎಲ್ಲಿದ್ಲು, ಮಹಾಪ್ರಯಾಣ ಆದಮೇಲೆ ಎಲ್ಲಿ ಹೋದ್ಲು, ಅಲ್ಲಿರ್ತಕ್ಕಂಥ ದ್ರೌಪದಿಯ ವೈಶಿಷ್ಟ್ಯ ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಬಹುಶಃ ಮುಂದಿನ ಎಪಿಸೋಡು ದ್ರೌಪದಿ ವಿಷಯದ ಬಗ್ಗೆ ಕೊನೆಯ ಎಪಿಸೋಡ್ ಆಗಿರ್ಬೋದು. ತತ್ವಜ್ಞಾನ ದೃಷ್ಟಿಯಿಂದ ನಾವು ವಿಚಾರ ಮಾಡಿದರೆ ಈ ರೀತಿಯಾಗಿರ್ತಕ್ಕಂಥ ಹೊಂದಾಣಿಕೆ ಮಾಡಲಿಕ್ಕೆ ಬರ್ತದೆ ಅಂತ ಕೂಡ ನಮಗೆ ಅನ್ನಿಸ್ತದೆ. ಆಚಾರ್ಯರು ಏವಂ ಅಧ್ಯಾತ್ಮನಿಷ್ಠಮ್ಮಿ ಭಾರತಂ ಉಚ್ಯತೆ ಅಂತ ತಿಳ್ಕೊಂಡಂತ ಹೇಳಿ ಅಷ್ಟು ಹೇಳಿಬಿಟ್ಟು ಅದು ಹೇಗೆ ಅಧ್ಯಾತ್ಮ ಅಂತಿಕೊಂಡಂತ ಅನ್ನೋದನ್ನು ಕೇವಲ ಸೂಚನೆ ಮಾಡಿದರು. ಪಾಂಡವರು ಹೇಗೆ ಧರ್ಮ ಭಕ್ತಿ ಇತ್ಯಾದಿ ಇದಾಗಿದ್ದಾರೆ ಇತ್ಯಾದಿಗಳು. ಆದರೆ ನಮಗೆ ಅವರು ನೀವು ಇದಕ್ಕೆ ಅರ್ಥ ಹಚ್ಚಿ ಪ್ರಯತ್ನ ಮಾಡಿ ಅಂತ ಕೂಡ ಹೇಳೋದರಿಂದಾಗಿ ಯಥಾಶಕ್ತಿ ಮೊದಲು ಭೀಮಸೇನನ 10 ಗುಣಗಳು, ಅದಕ್ಕೆ ಭೀಮಸೇನನ ಸಂದರ್ಭ, ದ್ರೌಪದಿಯು ತನ್ನ ಜೀವನದಲ್ಲಿ ಎಲ್ಲೇ ವ್ಯವಹಾರ ಮಾಡಿದರೂ ಕೂಡ ಅದು ಸ್ವಲ್ಪ ಮತ್ತು ತಿರುಗಿ ಅದು ತತ್ವಜ್ಞಾನವನ್ನು ದೃಢಪಡಿಸುವುದಕ್ಕೋಸ್ಕರ ಕಾರಣವಾಗ್ತಾಯಿತ್ತು ಹೊರತು ಬೇರೆ ಕಾರಣವಾಗಲಿಲ್ಲ. ಈ ರೀತಿಯಾಗಿ ತತ್ವಜ್ಞಾನಕ್ಕೆ ವಿಜಯವನ್ನು ತಂದುಕೊಟ್ಟು ಬ್ರಹ್ಮಸೂತ್ರ ರೂಪನಾಗಿರ್ತಕ್ಕಂತಹ ಭೀಮಸೇನ ದೇವರು ಜಗತ್ತಿನಲ್ಲಿ ಜೀವೋತ್ತಮರು ಅಂತಿಕೊಂಡು ಅನಿಸಿಕೊಂಡಿದ್ದಾರೆ. ಆ ಜೀವೋತ್ತಮರ ಪತ್ನಿ ಭಾರತೀ ದೇವಿ. ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳ್ಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣ.